ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಈ ಬಾರಿ ನಾನು ವಾಚಿಸುತ್ತಿರುವ ಕಾದಂಬರಿ ಎಸ್.ಎಲ್. ಭೈರಪ್ಪ ಅವರ ಸಾಕ್ಷಿ. ಪುಸ್ತಕದ ಪ್ರಾರಂಭದಲ್ಲಿ ಬರೆದಿರುವಂಥ ಕೆಲವು ನುಡಿಗಳಿವೆ. ಸಾಕ್ಷಿ. ಅಲ್ಲಿ ಒಂದು ಸುಳ್ಳು ಹೇಳಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟು ಬದುಕು ಬೇಡವೆನ್ನಿಸುವ ಮಟ್ಟಿಗೆ ಯಾತನೆಯನ್ನು ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡು ಇಲ್ಲಿಗೆ ಬಂದಿರುವ ನೀನು ಈ ಯಮನ ಸಾನ್ನಿಧ್ಯದಲ್ಲಿ ಸುಳ್ಳು ಹೇಳಲಾರೆ ಎಂದು ನಿರ್ಧರಿಸಿ ಇರುವುದರಿಂದ ಚಿತ್ರಗುಪ್ತರ ಬದಲು ನಿನ್ನ ವರದಿಯನ್ನು ನೀನೇ ಹೇಳು. ಪರಮೇಶ್ವರಯ್ಯನ ಅಂಗುಷ್ಟ ಮಾತ್ರ ಸೂಕ್ಷ್ಮಕಾಯದ ಕಿವಿಗಳಿಗೆ ಎಲ್ಲ ಕಡೆಯಿಂದಲೂ ಏಕಕಾಲದಲ್ಲಿ ಹೊರಡುತ್ತಿರುವ ಏರಿಳಿತಗಳಿಲ್ಲದ ಸಾಂತ್ವನೆ ಭರ್ತ್ಸನೆಗಳಿಲ್ಲದ ಸಂಪೂರ್ಣ ಭಾವರಹಿತವಾದ ಮೆಲು ಆದರೆ ಸ್ಪಷ್ಟ ದೃಢ ಧ್ವನಿ ತನ್ನ ಪಾಡಿಗೆ ತಾನು ಕೇಳಿಸುತ್ತಿತ್ತು. ಸಾಕ್ಷಿಯು ಪುರಾಣ ಮತ್ತು ನಮ್ಮ ಈ ಇಂದ್ರಿಯ ವಾಸ್ತವ ಜಗತ್ತುಗಳನ್ನು ಜೋಡಿಸುವ ಮೂಲಕ ಮನುಷ್ಯನ ನೀತಿಯ ಬೇರುಗಳನ್ನು ಶೋಧಿಸುತ್ತದೆ. ನಿಜವು ನೀತಿಯ ನೆಲೆಯೋ, ನೀತಿಯು ನಿಜದ ನೆಲೆಯೋ ಎಂಬಂತಹ ಮೂಲಭೂತ ಪ್ರಶ್ನೆಗಳನ್ನು ಅರಗಿಸಿಕೊಂಡಿರುವ ಈ ಕಾದಂಬರಿಯ ಪಾತ್ರ ವೈಶಿಷ್ಟ್ಯ, ರಚನಾ ವಿಧಾನ ಹಾಗೂ ಕಲಾತ್ಮಕ ಅನುಭವಗಳು ಭೈರಪ್ಪನವರ ಹಿಂದಿನ ಕಾದಂಬರಿಗಳಿಗಿಂತ 3 ಮೆಟ್ಟಿಲು ಮೇಲೆ ಹೋಗಿವೆ. ಸ್ವರೂಪ ಕೊಡುವುದೆಂದರೆ ಅರ್ಥವನ್ನು ಹುಡುಕುವುದು, ಉಪಶಮನ ಪಡೆಯುವುದು. ಕಲಾವಿದನೂ ಒಬ್ಬ ಸಾಕ್ಷಿ. ಕಲೆಯ ಪರಿಧಿಯೊಳಗೆ ಇದಕ್ಕಿಂತ ಹೆಚ್ಚೇನು ಸಾಧಿಸಲಾರ. ಇದಕ್ಕಿಂತ ಮೇಲಿನದನ್ನು ಸಾಧಿಸಲಾಗುತ್ತಿಲ್ಲವೆಂಬ ಹತಾಶೆ, ನೋವುಗಳು ಪ್ರತಿಯೊಂದು ಕೃತಿಯನ್ನು ಬರೆದು ಮುಗಿಸಿದ ನಂತರವೂ ಭೈರಪ್ಪರವರನ್ನು ಬಾಧಿಸುತ್ತವೆ. ಆದರೆ ಸಾಕ್ಷಿಯನ್ನು ಬರೆದ ನಂತರ ಹೆಚ್ಚು ತೀವ್ರವಾಗಿ ಬಾಧಿಸಿದೆ. ಭೈರಪ್ಪ ಅವರ ನುಡಿಗಳು. ಕೃತಜ್ಞತೆ. 7-8 ವರ್ಷಗಳಿಂದ ಈ ವಸ್ತು ಮನಸ್ಸನ್ನು ತೊಳಲಿಸುತ್ತಿತ್ತು. 1979ರಲ್ಲಿ ಲಂಡನ್ನಲ್ಲಿರುವ ಮತ್ತೂರು ಕೃಷ್ಣಮೂರ್ತಿಗಳಿಗೆ ಇದರ ರೇಷೆಯನ್ನು ಹೇಳುವಾಗ ತುಸು ಸ್ಪಷ್ಟವಾಯಿತು. ಅದಕ್ಕೊಂದು ರೂಪ ಕೊಟ್ಟು ಬಿಡುಗಡೆಯಾಗುವ ಅವಣಿಕೆಯಲ್ಲಿ 1982 ಮೇ, ಜೂನ್, ಜುಲೈ ತಿಂಗಳಲ್ಲಿ ಮೊದಲ ಪರಿಜನ್ನು ಬರೆದು MSK ಪ್ರಭು ಮತ್ತು ಪ್ರಭುಶಂಕರರ ಕೈಯಲ್ಲಿ ಇಟ್ಟೆ. ಇಬ್ಬರು ಓದಿ ವಿಮರ್ಶಿಸಿದರು. ಪ್ರಭುವಂತೂ ಇದು ತಮ್ಮದೇ ವಸ್ತು, ಸಮಸ್ಯೆ ಎಂಬ ಮಟ್ಟಿಗೆ ತಲ್ಲೀನರಾಗಿ ನಾವು ಸೇರಿದಾಗಲೆಲ್ಲ ಇದನ್ನೇ ಕಲ್ಪನಾಶೀಲವಾಗಿ ಚರ್ಚಿಸುತ್ತಿದ್ದರು. 1984 ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ 2ನೇ ಪರಿಜನ್ನು ಬರೆದು ಮತ್ತೆ ಪ್ರಭುವಿಗೆ ಕೊಟ್ಟೆ. ಓದಿದ ನಂತರ ಅವರ ತೊಳಲಿಕೆ ಶಮನವಾಯಿತು. ಅಲ್ಲದೆ 2ನೇ ಪರಿಜನ್ನು ಮಾನ್ಯ ಎನ್ ಬಾಲಸುಬ್ರಹ್ಮಣ್ಯ, DA ಶಂಕರ್ ಮತ್ತು ಶಂಕರ ಮೊಕಾಶಿ ಪುಣೇಕರ್ ಇವರುಗಳು ತಮ್ಮದೇ ಆದ ದೃಷ್ಟಿಯಿಂದ ಓದಿ ವಿಮರ್ಶಿಸಿ ನಾನು ಹೊರಬರಲು ಸಹಾಯಕರಾದರು. ಅನಂತರ 84 ಅಕ್ಟೋಬರ್, ನವೆಂಬರ್ನಲ್ಲಿ ಮತ್ತೆ ಓದಿ ಅಲ್ಲಲ್ಲಿ ತಿದ್ದಿದೆ. ಇವೆಲ್ಲವೂ ನನ್ನನ್ನು ತೊಳಲಿಸಿದ ವಸ್ತುವಿಗೆ ಸ್ವರೂಪ ಕೊಡುವ ಪ್ರಯತ್ನದ ಹಂತಗಳು. ಸ್ವರೂಪ ಕೊಡುವುದೆಂದರೆ ಅರ್ಥವನ್ನು ಹುಡುಕುವುದು, ಉಪಶಮನ ಪಡೆಯುವುದು. ಕಲಾವಿದನೂ ಒಬ್ಬ ಸಾಕ್ಷಿ. ಕಲೆಯ ಪರಿಧಿಯೊಳಗೆ ಇದಕ್ಕಿಂತ ಹೆಚ್ಚೇನನ್ನು ಹೇಳಲಾರ, ಸಾಧಿಸಲಾರ. ಇದಕ್ಕಿಂತ ಮೇಲಿನದನ್ನು ಸಾಧಿಸಲಾಗುತ್ತಿಲ್ಲ ಎಂಬ ಹತಾಶೆ, ನೋವುಗಳು ಪ್ರತಿಯೊಂದು ಕೃತಿಯನ್ನು ಬರೆದು ಮುಗಿಸಿದ ನಂತರವೂ ಬಾಧಿಸತೊಡಗುತ್ತದೆ. ಭೈರಪ್ಪ ಅವರ ಮಾತು. ನರಕ, ಯಮಧರ್ಮನ ಆಸ್ಥಾನಗಳು ಕನ್ನಡ ಸಾಹಿತ್ಯದಲ್ಲಿ ಈಗಾಗಲೇ ಬಳಸಲ್ಪಟ್ಟಿವೆ. ಪ್ರಹಸನದಲ್ಲೋ ಮತ್ತೆಲ್ಲೋ ಓದಿದ ನೆನಪು. ಇವನ್ನು ಬಳಸಿಕೊಳ್ಳದಿರುವ ಯಾವ ಸಾಹಿತ್ಯ ಪರಂಪರೆಯುಂಟು? ಇಲ್ಲಿ ನಾನು ಈ ಪುರಾಣ ಕಲ್ಪನೆಯನ್ನು ಉಪಯೋಗಿಸಿರುವ ಸಾಹಿತ್ಯಿಕ ಆಶಯವು ವಿಚಾರವಂತ ರಸಜ್ಞರಿಗೆ ತನಗೆ ತಾನೇ ಸ್ಪಷ್ಟವಾಗುತ್ತದೆ. ಮಿತ್ರರುಗಳಾದ ಶ್ರೀ NS ತಾರನಾಥ್ ಮತ್ತು NS ಶಾರದಾ ಪ್ರಸಾದ್ ಇವರು ಕರಡು ಪ್ರತಿಯನ್ನು ತಿದ್ದಲು ಸಹಾಯ ಮಾಡಿದರು. S.L. ಭೈರಪ್ಪ, ಮೊದಲ ಮುದ್ರಣ 1986. ಸಾಕ್ಷಿ 1. ಇದುವರೆಗೆ ಕಣ್ಣಿಗೆ ಪರಿಚಿತವಾದದ್ದಕ್ಕಿಂತ ಬೇರೆಯೇ ಬೆಳಕು. ನೇತ್ರೇಂದ್ರಿಯ ಪ್ರತ್ಯಕ್ಷಕ್ಕೆ ಸಹಕಾರಿಯಾದ ಬೆಳಕಿನಲ್ಲಿ ಗೋಚರಿಸುವ ರೀತಿಯೇ ಬೇರೆ. ಈ ಬೆಳಕಿನಲ್ಲಿ ಕಾಣುವ ದೃಷ್ಟಿಯೇ ಬೇರೆ. ಇಂಥ ಬೆಳಕು ಈ ಹಿಂದೆ ಎಂದೂ ಕಂಡಿರಲಿಲ್ಲವೆಂದಲ್ಲ. ಯಾವುದೇ ಒಂದು ಕ್ಷಣದಲ್ಲಿ ಮಿಂಚಿ ಮರೆಯಾಗುವ, ಗ್ರಹಿಸುವ ಮೊದಲೇ ಮೂಲವು ಕತ್ತಲಾಗಿ ಬಿಡುವ, ಅಥವಾ ಹೊಳಹಿನಲ್ಲಿ ಸಂಪೂರ್ಣ ಮುಖವು ಕಾಣುವುದು ಹೇಗೆ? ಅಂತಹ ಹೊಳಹಿನಲ್ಲಿ ಸಂಪೂರ್ಣ ಮುಖವು ಕಾಣುವುದು ಹೇಗೆ? ಅಂಗುಷ್ಟ ಪ್ರಮಾಣದ ಸೂಕ್ಷ್ಮ ಶರೀರವು ಸುತ್ತಲೂ ನಿರೂಪಿಸಿತು. ಯಮಲೋಕವೆಂದರೆ ಇದೇ ಇರಬಹುದೇ? ಅಥವಾ ಇದು ಮಾರ್ಗಮಧ್ಯವೋ ಎಂಬ ಅನುಮಾನ ಹುಟ್ಟಿದರೂ ಅದಕ್ಕೆ ಯಾವ ತೆರನಾದ ಭಯ, ಉದ್ವಿಗ್ನತೆ, ಕಾತರಗಳು ಉಂಟಾಗಲಿಲ್ಲ. ವ್ಯಾಪಿಸಿರುವ ಬೆಳಕಿನ ರಾಶಿಯು ತನ್ನನ್ನು ದಶದಿಕ್ಕುಗಳಲ್ಲಿಯೂ ಸುತ್ತಿರುವ ಹೊರಗಿನ ಬೆಳಕೋ ಅಥವಾ ತನ್ನ ಅಂತಸ್ಥಿತಿಯೋ
ಎಂಬ ಕುತೂಹಲ ಹುಟ್ಟಿತು. ಬಗೆಹರಿಸಿಕೊಳ್ಳುವ ಮಾರ್ಗ ತೋಚದೆ ಅದು ಸ್ತಬ್ಧವಾಗಿ ನಿಂತಿತು. ಆಲೋಚನೆ, ಸ್ಮೃತಿ, ನಿರೀಕ್ಷೆಗಳಾವುವು ವ್ಯಕ್ತವಾಗಿ ಚಾಲಕವಾಗದ ಸ್ಥಿತಿಯಲ್ಲಿ ಅದೆಷ್ಟೋ ಹೊತ್ತು ಕಳೆಯಿತು. ಇದು ಯಮಲೋಕವೋ ಯಮಪೂರ್ವಲೋಕವೋ ಎಂಬ ಅನುಮಾನ ಇನ್ನೊಮ್ಮೆ ಹುಟ್ಟಿದಾಗ ಅಂಗುಷ್ಟ ಪ್ರಮಾಣದ ಅದು ಸುತ್ತ ತಿರುಗಿ ನೋಡಿತು. ಆ ಹೊಸ ರೀತಿಯ ಬೆಳಕನ್ನು ಬಿಟ್ಟರೆ ಉತ್ತರವನ್ನು ಸೂಚಿಸುವ ಬೇರಾವ ವಸ್ತು, ಚಿಹ್ನೆಗಳು ಕಾಣಿಸಲಿಲ್ಲ. ಅಷ್ಟರಲ್ಲಿ ಒಂದು ಧ್ವನಿ ಕೇಳಿಸಿತು. ನೀನು ಪರಮೇಶ್ವರಯ್ಯ ಎಂಬ ವ್ಯಕ್ತಿಯ ಸೂಕ್ಷ್ಮ ಕಾಯವೋ? ಯಾವ ದಿಕ್ಕಿನಿಂದ ಬಂತೆಂದು ಸ್ಪಷ್ಟವಾಗಿ ಗುರುತಿಸಲಾಗದ, ಎಲ್ಲ ದೆಸೆಗಳ ಎಲ್ಲ ಬಿಂದುಗಳಿಂದಲೂ ಏಕಕಾಲದಲ್ಲಿ ಹೊರಟ, ಆದರೆ ತುಸುವು ಗದ್ದಲವಾಗದ, ಏರಿಳಿತವಿಲ್ಲದ, ಸಂಪೂರ್ಣ ಭಾವರಹಿತವಾದ ಸ್ಫುಟವಾದ ಮೆಲುದನಿ ತನ್ನನ್ನು ಉದ್ದೇಶಿಸಿ ಕೇಳಿದ್ದು. ತಾನು ಹೌದು ಎಂದು ಯಾರಿಗೆ ಹೇಳಬೇಕು? ಸುತ್ತಮುತ್ತ ಮೇಲೆ ಕೆಳಗೆ ಎಲ್ಲೂ ಯಾರೂ ಇಲ್ಲ. ಯಾರೂ ಇಲ್ಲದಾಗ ನಾನು ಎಂದು ಮಾತನಾಡುವುದು ಹೇಗೆ ಸಾಧ್ಯ ಎಂದು ಕುತೂಹಲ ಪಡುತ್ತಿರುವಾಗ ತನ್ನೊಳಗಿನ ಇನ್ನೊಂದು ಸ್ಥಿತಿಗೆ ಪರಮೇಶ್ವರಯ್ಯ ಎಂಬ ವ್ಯಕ್ತಿಯ ಸೂಕ್ಷ್ಮಕಾಯ ನಾನು, ಆ ವ್ಯಕ್ತಿಯ ಮನಸ್ಸು, ಆಲೋಚನೆ, ನಡತೆಗಳ ಸ್ಮೃತಿ ಪಾತ್ರ ನಾನು ಎಂಬ ಅರಿವು ಬಂತು. ಈ ಅರಿವಿನ ಕಿಂಡಿಯಿಂದ ನೋಡಿದಾಗ ಬೇರೊಂದು ಬೆಳಕಿನಲ್ಲಿ, ನೇತ್ರೇಂದ್ರಿಯ ದೃಷ್ಟಿಗೆ ಬೇಕಾದ ಬೆಳಕಿನ ಲೋಕದಲ್ಲಿ ಪರಮೇಶ್ವರಯ್ಯನ ಶರೀರ ಕಾಣತೊಡಗಿತು. ಆದರೆ ಈಗ ತಾನಿರುವುದು ಬೇರೆಯದೇ ಆದ ಬೆಳಕಿನಲ್ಲಿ ಎಂಬ ಅರಿವೂ ಆಧಾರದಲ್ಲಿ ನಿಂತಿತು. ಹೀಗೆ ಯಮ ಸಾನ್ನಿಧ್ಯದಲ್ಲಿ ನಿಂತವರನ್ನು ನೇರವಾಗಿ ಪ್ರಶ್ನಿಸುವುದಿಲ್ಲ. ಇವನ ಪಾಪ ಪುಣ್ಯಗಳನ್ನು ಒರೆ ಎಂದು ಚಿತ್ರಗುಪ್ತರನ್ನು ಕೇಳುವುದೇ ಇಲ್ಲಿಯ ಕ್ರಮ. ಏಕೆಂದರೆ ಇಲ್ಲಿ ನಿಲ್ಲುವ ಪ್ರೇತಕಾಯಗಳು ಅಳುತ್ತವೆ, ಅಂಗಾಲಾಚುತ್ತವೆ, ತಾವೇನೂ ಮಾಡಿಲ್ಲವೆಂದು ಸುಳ್ಳು ಹೇಳುತ್ತವೆ, ಮಾಡಿದುದಕ್ಕೆ ಕೂಡ ತಿಳಿಯದೆ ಮಾಡಿದುದು ಎಂದು ಕ್ಷಮೆ ಅಥವಾ ಅನುಕಂಪವನ್ನು ಯಾಚಿಸುತ್ತವೆ. ಆದ್ದರಿಂದ ಪ್ರತಿಯೊಂದು ಜೀವಿಯ ಕಾಯದಲ್ಲಿ ಸ್ಥಿತವಾಗಿರುವ ಇಬ್ಬರು ಚಿತ್ರಗುಪ್ತರಿಗೆ ವರದಿ ಒಪ್ಪಿಸಲು ಆಜ್ಞಾಪಿಸಲಾಗುತ್ತದೆ. ಈ ವರದಿಗಾರರಿಗೆ ಕೋಪತಾಪವಿಲ್ಲ, ಈರ್ಷ್ಯೆ, ಅಸೂಯೆಗಳಿಲ್ಲ. ನಡೆದುದನ್ನು ನೆನಪಿನಲ್ಲಿಟ್ಟುಕೊಂಡಿದ್ದು ಇಲ್ಲಿ ಹೇಳುವುದು ಅವರ ಕರ್ತವ್ಯ. ಅವರು ಎಂದೂ ಸುಳ್ಳು ಹೇಳುವುದಿಲ್ಲವಾದ್ದರಿಂದ ಅವರ ವರದಿಯನ್ನು ಮಾತ್ರ ಇಲ್ಲಿ ನಂಬುವುದು. ಕೊನೆಗೆ ಇವರು ಹೇಳುವುದರಲ್ಲಿ ಹೆಚ್ಚು ಕಡಿಮೆ ಅಥವಾ ಸುಳ್ಳೇನಾದರೂ ಇದೆಯೇ ಎಂದು ಪ್ರೇತಕಾಯಗಳನ್ನು ಕೇಳುವ ಕಲಾಪ ಉಂಟು. ಈ ಮಾತುಗಳನ್ನು ಕೇಳಿ ಬರುವಾಗ ಪರಮೇಶ್ವರಾಯನ ಅಂಗುಷ್ಟ ಮಾತ್ರ ಸೂಕ್ಷ್ಮ ಕಾಯದ ಕಣ್ಣು ಕಿವಿಗಳು ಮಾತನಾಡುವವರನ್ನು ಹುಡುಕುತ್ತಿದ್ದವು. ಎಲ್ಲೂ ಯಾವ ವ್ಯಕ್ತಿಯೂ ಕಾಣಿಸದು. ಎಲ್ಲ ಕಡೆಯಿಂದಲೂ ಏಕಕಾಲದಲ್ಲಿ ಹೊರಡುತ್ತಿರುವ, ಏರಿಳಿತವಿಲ್ಲದ, ಸಾಂತ್ವನೆ ಭರ್ತ್ಸನೆಗಳಿಲ್ಲದ, ಸಂಪೂರ್ಣ ಭಾವರಹಿತವಾದ ಮೆಲು, ಆದರೆ ಸ್ಪಷ್ಟ ದೃಢಧ್ವನಿ ತನ್ನ ಪಾಡಿಗೆ ತಾನು ಕೇಳಿಸುತ್ತಿತ್ತು. ನಿನಗೆ ಬೇರೊಂದು ಕ್ರಮವನ್ನು ಅನುಸರಿಸಲಾಗುತ್ತದೆ. ಅಲ್ಲಿ ಒಂದು ಸುಳ್ಳು ಹೇಳಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟು ಬದುಕು ಬೇಡವೆನಿಸುವ ಮಟ್ಟಿಗೆ ಯಾತನೆಯನ್ನು ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡು ಇಲ್ಲಿಗೆ ಬಂದಿರುವ ನೀನು ಈ ಯಮ ಸಾನ್ನಿಧ್ಯದಲ್ಲಿ ಸುಳ್ಳು ಹೇಳಲಾರೆ ಎಂದು ನಿರ್ಧರಿಸಿರುವುದರಿಂದ ಚಿತ್ರಗುಪ್ತನ ಬದಲು ನಿನ್ನ ವರದಿಯನ್ನು ನೀನೇ ಹೇಳು. ಸ್ಮೃತಿ ಭ್ರಂಶದಿಂದಲೋ ನಡುವೆ ನುಸುಳಬಹುದಾದ ನಾಚಿಕೆ ಅಧೈರ್ಯಗಳಿಂದಲೂ ನೀನು ನಿಜದಿಂದ ಜಾರಿ ಸುಳ್ಳನ್ನು ಸೃಷ್ಟಿಸಿ ತೊಡಗಿದಾಗ ಮಾತ್ರ ಚಿತ್ರಗುಪ್ತರು ಬಾಯಿ ಹಾಕಿ ತಿದ್ದುತ್ತಾರೆ. ನಿನ್ನ ವರದಿಯನ್ನು ನೀನೇ ಹೇಳುವ ಈ ಅವಕಾಶವನ್ನು ಯಮ ಸಾನ್ನಿಧ್ಯವು ನೀಡಿದ ವಿಶೇಷ ಮನ್ನಣೆ ಎಂದು ತಿಳಿದುಕೋ. ಧ್ವನಿ ನಿಂತಿತು. ಪ್ರೇತಕಾಯವು ಪರಮೇಶ್ವರಯ್ಯನೊಡನೆ ಸ್ಪಷ್ಟ ಸ್ಮೃತಿ ಸಂಬಂಧದಲ್ಲಿ ತೊಡಗಿಕೊಂಡಿತ್ತು. ಈಗ ತಾನು ಅವನ ಜೀವನವನ್ನೆಲ್ಲ ಇಲ್ಲಿ ವರದಿಸಬೇಕೆಂಬ ಆಜ್ಞೆಯಾಗಿದೆ. ಯಾರಿಗೆ ಹೇಳಬೇಕು? ಅವರ ಎದುರಿನಲ್ಲಿ ಗೋಚರಿಸುತ್ತಿಲ್ಲ. ಎದುರಿಗಿಲ್ಲದವರೊಡನೆ ಮಾತನಾಡುವುದು ಹೇಗೆ? ಅಲ್ಲದೆ ಪರಮೇಶ್ವರಯ್ಯನ ಜೀವನವನ್ನು ವರದಿ ಮಾಡುವುದೆಂದರೆ ಏನನ್ನು ಹೇಳಬೇಕು? ಎಲ್ಲಿಂದ ಆರಂಭಿಸಬೇಕು? ಯಾವ ವಿವರಗಳನ್ನು ಒಳಗೊಂಡು ಯಾವುದನ್ನು ಹೊರಪಡಿಸಿ ಎಲ್ಲಿಗೆ ಮುಕ್ತಾಯ ಮಾಡಬೇಕು? ಒಬ್ಬ ಮನುಷ್ಯನ ಜೀವನವೆಲ್ಲ ನಿರೂಪಿಸುವುದೆಂದರೆ ಯಾರಿಗೆ ತಾನೇ ಸಾಧ್ಯ ಎಂದುಕೊಳ್ಳುವಷ್ಟರಲ್ಲಿ ಧ್ವನಿ ಕೇಳಿಸಿತು. ಸೌಮ್ಯವೋ ಭಯಾನಕವೋ ಒಂದು ರೂಪವು ಎದುರಿಗಿಲ್ಲದಿದ್ದರೆ ಸಾಧಾರಣರಿಗೆ ಮಾತನಾಡುವುದು ಕಷ್ಟ. ನಿನಗೆ ಹಾಗೆನ್ನಿಸಿದರೆ ಹೇಳು, ನನಗೆ ಬೇಕಾದ ರೂಪದಲ್ಲಿ ಗೋಚರಿಸುತ್ತೇನೆ. ಸ್ಮೃತಿಯು ಹಿಂದೆ ಹಿಂದೆ ಹೋಗಿ ಪರಮೇಶ್ವರಯ್ಯನಾಗಿದ್ದ ತನ್ನದಾಗಿದ್ದ ಅಭ್ಯಾಸವನ್ನು ಇಲ್ಲಿಗೆ ಎಳೆದು ತಂದಿತು. ನಾನು ಬಹುತೇಕ ಮೌನವಾಗಿರುತ್ತಿದ್ದೆ. ವ್ಯವಹಾರಕ್ಕೆ ಅತ್ಯಗತ್ಯವಾದದಷ್ಟನ್ನು ಮಾತ್ರ ಇತರರೊಂದಿಗೆ ಮಾತನಾಡುತ್ತಿದ್ದೆ. ಉಳಿದ ಮಾತುಗಳನ್ನೆಲ್ಲ ನನ್ನೊಳಗೆ ನಡೆಯುತ್ತಿದ್ದವು. ನನ್ನೊಳಗೆ ನಾನು ದೀರ್ಘವಾಗಿ ವರದಿ ಒಪ್ಪಿಸುತ್ತಿದ್ದೆ, ವಿರೋಧಿಸುತ್ತಿದ್ದೆ, ಅನುಮೋದಿಸುತ್ತಿದ್ದೆ, ತೂಗುತ್ತಿದ್ದೆ. ದೂರ ಹೋಗಿ ಮುಗಿಲೆತ್ತರದ ಪರ್ವತ ಶಿಖರದ ಮೇಲೆ ನಿಂತು ಕೆಳಗೆ ಆಡಿದ ಆ ಮಾತುಗಳನ್ನು ಅಳೆಯುತ್ತಿದ್ದೆ. ಅದೇ ಸುಲಭವಾಗಿತ್ತು, ಅಭ್ಯಾಸವಾಗಿತ್ತು. ಈಗ ಯಮ ಸನ್ನಿಧಿಯಲ್ಲಿ ಕೂಡ ಯಾವ ಗೋಚರ ರೂಪದ ಉಪಸ್ಥಿತಿಯೂ ಇಲ್ಲದೆ ವರದಿ ಒಪ್ಪಿಸಬಲ್ಲೆ ಎಂದುಕೊಳ್ಳುತ್ತಿರುವಾಗ ಧ್ವನಿ ಕೇಳಿಸಿತು.
ಎಲ್ಲಿ ಆರಂಭಿಸಬೇಕು, ಯಾವ ವಿವರಗಳನ್ನು ಒಳಗೊಂಡು ಯಾವ್ಯಾವನ್ನು ಹೊರಪಡಿಸಬೇಕೆಂದು ಕೇಳುತ್ತಿದ್ದೀಯಾ? ನೀನು ಸುಳ್ಳು ಹೇಳಿದ್ದೇಕೆ? ಒಂದು ಸುಳ್ಳು ಹೇಳಿದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ? ಮೊದಲು 2 ಪ್ರಶ್ನೆಗಳನ್ನು ಉತ್ತರಿಸು. ಯಮಧರ್ಮ, ನೀನು ಯಮ, ನೀನು ನಿಯಂತ್ರ. ನಿನ್ನ ಪ್ರಶ್ನೆಗೆ ಉತ್ತರಿಸುವ ಮುನ್ನ ನನ್ನೊಳಗೆ ಆಗುತ್ತಿರುವ ಪರಿವರ್ತನೆಯನ್ನು ಹೇಳಿಬಿಡುತ್ತೇನೆ. ನೀನು ಮಾತನಾಡುವ ಮೊದಲು ನಾನು ಬಿಟ್ಟು ಬಂದ ಜೀವನಕ್ಕೂ ಸದ್ಯದ ನನಗೂ ಯಾವ ಸಂಬಂಧವೂ ಇಲ್ಲ ಎನ್ನುವ ಭಾವವಿತ್ತು. ಅನಂತರ ಅವೆರಡಕ್ಕೂ ಸ್ಮೃತಿ ಸಂಬಂಧ ಮಾತ್ರ ಇರುವಂತೆ ಅನ್ನಿಸಿತು. ಈಗ ಬಿಟ್ಟು ಬಂದ ಆ ಜೀವನದ ನೈತಿಕ ಹೊಣೆಯನ್ನು ಇನ್ನೂ ಹೊತ್ತು ನಿಂತಿರುವ ಭಾವವಿದೆ. ಆ ಹೊಣೆಯೇ ಪ್ರಶ್ನಿಸುವ ಅಧಿಕಾರವನ್ನು ನಿನಗೂ, ಉತ್ತರಿಸುವ ಕರ್ತವ್ಯವನ್ನು ನನಗೂ ಹಂಚಿದೆ ಎನ್ನಿಸುತ್ತಿದೆ. ನನ್ನ ಅನ್ನಿಸಿಕೆ ಸರಿಯಾದುದೇ? ಅನುಮಾನ ಬೇಡ. ಈಗ ಪ್ರೇತಕ್ಕೆ ಸಂಭಾಷಣೆಯು ಸುಲಭವಾಯಿತು. ಅಲ್ಲದೆ ತಾನೆಂದರೆ ಆತ್ಮಹತ್ಯೆ ಮಾಡಿಕೊಂಡು ಇಲ್ಲಿಗೆ ಬಂದಿರುವ ಪರಮೇಶ್ವರಯ್ಯನೆಂಬ ಖಚಿತ ಹಿನ್ನೆಲೆ ಸಿಕ್ಕಿ ಉತ್ತರಿಸುವುದು ಸುಲಭವಾಯಿತು. ಹೇಳಿತು, ನಾನು ಹೇಳಿದ್ದು ಬರೀ ಸುಳ್ಳಲ್ಲ, ಸುಳ್ಳು ಸಾಕ್ಷಿ. ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಯ ಎದುರು ನಿಂತು ನನ್ನೊಳಗಿನ ಸಾಕ್ಷಿ ತತ್ವವನ್ನು ಆಹ್ವಾನಿಸಿ ನುಡಿಸುವನೆಂದು ಪ್ರಮಾಣ ಮಾಡಿ ಆಡಿದ ಸುಳ್ಳು. ನ್ಯಾಯಾಲಯದೊಳಗಿದ್ದ ಸಮಸ್ತರ ಎದುರಿಗೆ ಆ ಮೂಲಕ ನನ್ನ ಆಪಾದಿತನ, ಇತರ ಸಾಕ್ಷಿಗಳ, ಜಗತ್ತಿನ ಎಲ್ಲ ಜೀವಿಗಳ ತಿಳುವಳಿಕೆಯ ಪರದಿಯೊಳಗೆ ನಾನಾಡಿದ ಸುಳ್ಳು. ಇನ್ನು ಸುಳ್ಳು ಹೇಳಿದ್ದೇಕೆ ಎಂಬ ಪ್ರಶ್ನೆಗೆ ಬರುತ್ತೇನೆ. ಯಾರಿಗೋಸ್ಕರ, ಯಾತಕ್ಕೆ, ಯಾವ ಸಂದರ್ಭದಲ್ಲಿ ಹೇಳಿದೆ ಎಂಬುದನ್ನು ವಿವರಿಸದೆ 1-2 ಮಾತುಗಳಲ್ಲಿ ಉತ್ತರಿಸಿದರೆ ಪೂರ್ಣ ಸತ್ಯವನ್ನು ನಿನ್ನೆದುರುಗಿಟ್ಟಂತಾಗುವುದಿಲ್ಲ. ಆದರೆ ಅವನ್ನೆಲ್ಲ ಕೇಳುವುದು ನಿನಗೆ ಅನಾವಶ್ಯಕವಾಗಬಹುದು ಎಂಬ ಹಿಂಜರಿಕೆ ನನಗಾಗುತ್ತಿದೆ. ನಿನಗೆ ಬೇಕಾದದ್ದು ಸರಿ ತಪ್ಪುಗಳ ಸಾರಾಂಶ ರೂಪವಿರಬಹುದು. ವಿವರಗಳ ಗ್ರಹಿಕೆ ಇಲ್ಲದೆ ಬರಡು ಸಾರಾಂಶದಲ್ಲಿ ಸತ್ಯದ ಸಾರವಿರುವುದಿಲ್ಲ. ಹೇಳು. ಧ್ವನಿಯೂ ಒಂದೇ ತೆರನಾಗಿತ್ತು. ಏರಿಳಿತವಿಲ್ಲದ, ಭಾವನೆಗಳ ಭಾರ ಒತ್ತಡಗಳಿಲ್ಲದ ನಿರ್ಲಿಪ್ತ ನಿರಪೇಕ್ಷ ಸೂತ್ರಕಾರನ ರೀತಿ ನೀತಿ ಸೂತ್ರದ ಗುಣವೇ ಅದೆಂದು ಇಷ್ಟರಲ್ಲಿ ಪ್ರೇತವು ಅರ್ಥ ಮಾಡಿಕೊಂಡಿತು. ತಾನು ಅದಕ್ಕೆ ಹತ್ತಿರವಾಗುತ್ತಿರುವಂತೆ, ಆ ಗುಣದ ಮಾನದಿಂದ ತನ್ನನ್ನು ತಾನು ತೂಗಿಸಿಕೊಳ್ಳುತ್ತಿರುವಂತೆ ಎನ್ನಿಸಿ ತಾನು ಮೇಲೆ ಏರುತ್ತಿರುವ ಆತ್ಮವಿಶ್ವಾಸಗಳು ಹುಟ್ಟಿದವು. ಆತ್ಮಾನುಕಂಪ ಸ್ವಸಮರ್ಥನೆಗಳಿಗೆ ಎಡೆಕೊಡದೆ ಹೆಚ್ಚು ನಿರ್ಲಿಪ್ತವಾಗಿ ನೋಡುವ, ಹೇಳುವ ವಿಶ್ವಾಸ ಮೂಡಿತು. ನಿಯಂತ್ರ, ಈ ಪ್ರಸಂಗದ ತಪ್ಪನ್ನು ನಾನು ಮಂಜಯ್ಯನ ಮೇಲೆ ಹಾಕಲಿಲ್ಲ, ಹಾಕುವುದೂ ಇಲ್ಲ. ಸುಳ್ಳು ಹೇಳುವಂಥ ಪ್ರಲೋಭವನ್ನು ಅವನ್ನು ಒಡ್ಡಿದನೇ ಹೊರತು ನನ್ನ ನಾಲಿಗೆಯನ್ನು ಹಿಡಿದು ಸುಳ್ಳಾಡಿಸಲಿಲ್ಲ. ಇದರ ಮೇಲೆ ನಿಮ್ಮಿಷ್ಟ ಎಂಬ ಧೋರಣೆಯಲ್ಲೇ ತೋಟದ ಭೇಟಿಯನ್ನು ಮುಗಿಸಿ ಹೋದ. ಭೂಲೋಕದ ಲಾಯರುಗಳು ಸುಳ್ಳು ಹೇಳಲು, ಹೇಳಿಸಲು ಹುಟ್ಟಿರುವವರೇ ಎಂಬುದು ಎಲ್ಲರೂ ಆಡುವ ಮಾತು ನನಗೂ ಗೊತ್ತಿದ್ದುದೇ. ಆದ್ದರಿಂದ ಮಂಜಯ್ಯನ ಪ್ರಲೋಭವನ್ನು ನ್ಯಾಯಾನ್ಯಾಯ ವಿವೇಚನೆಗೂ ಒಪ್ಪಿಗೆಯಾಗುವಂಥ ಸವಿ ಮಾತಿನಲ್ಲಿ ನನಗೆ ಲೇಪಿಸಿದ ಅಡ್ವೊಕೇಟ್ ವೆಂಕಟರಾಮಯ್ಯನವರ ಮೇಲೂ ಹಾಕಲು ನನ್ನ ಮನಸ್ಸು ಬರಲಿಲ್ಲ. ಪ್ರಲೋಭವನ್ನು ಒಡ್ಡುವವನು ಸುಳ್ಳುಗಾರನೆಂಬುದು ನಿಜ. ಅದಕ್ಕೆ ಬೀಳುವವನು ಅವನಿಗಿಂತ ಹೆಚ್ಚಿನ ಸುಳ್ಳುಗಾರನೆಂದು ನಾನು ಸ್ಪಷ್ಟವಾಗಿ ತೀರ್ಮಾನಿಸಿದ ನಂತರವೇ ಆತ್ಮಹತ್ಯೆಯ ಆಲೋಚನೆ ಮಾಡಿದೆ. ರಾತ್ರಿಯ ಸಮಯ ಕಾಯಿ ಕದಿಯಲು ಹೋದ ಕಂಚಿ ಆಕಸ್ಮಿಕವಾಗಿ ತೆಂಗಿನ ಮರದಿಂದ ಜಾರಿ ಬಿದ್ದು ಸತ್ತಿಲ್ಲ. ಮಂಜಯ್ಯನೇ ಸಾಯಿಸದನೆಂಬುದು ಬಗೆಗೆ ಅನುಮಾನವಿರಲಿಲ್ಲ. ಸತ್ಯಸಂಧನಿಗಿರುವ ಧೈರ್ಯ, ನಿರ್ಭೀತಿಗಳು ಸುಳ್ಳುಗಾರನಿಗೆ ಇರುವುದಿಲ್ಲ ಎನ್ನುತ್ತಾರೆ. ಇದು ಸಾಧಾರಣ ನಿಜವಿರಬಹುದು. ಆದರೆ ಆ ದಿನ ಸಂಜೆ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ನಾನು ನನ್ನ ತೋಟದ ಬಾವಿಯ ಹತ್ತಿರವಿದ್ದಾಗ ಮಂಜಯ್ಯ ಅದೆಷ್ಟು ನಿರ್ಭೀತಿಯಿಂದ, ಏನೂ ಆಗಿಲ್ಲವೆಂಬಂಥ ಮುಗ್ಧ ನಿರ್ಭೀತಿಯಿಂದ ತೋಟದೊಳಗೆ ನಡೆದು ಬಂದ. ಹತ್ತಿರ ಬಂದು ನಿಂತ. ನನ್ನ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿದ. ಹೇಳಿದ ರೀತಿಯಲ್ಲಿ ದೈನ್ಯವಿರಲಿಲ್ಲ. ನೇರವಾಗಿ ಮಾಡಿದರೆ ಮಾಡಿ, ಇಲ್ಲದಿದ್ದರೆ ನಿಮ್ಮಿಷ್ಟ, ಬಲವಂತವಿಲ್ಲ ಎಂಬ ಧೋರಣೆ ಎದ್ದು ಕಾಣುವ ರೀತಿ. ತಾನು ಮಾಡಿರುವ ಖೂನಿಗೆ 10 ವರ್ಷವಾದರೂ ಸಜವಾಗುತ್ತದೆ ಅಂತ ಗೊತ್ತಿರುವಾಗಲೂ ಎಂತಹ ಆತ್ಮವಿಶ್ವಾಸದ ಧೋರಣೆ. ಅವನ ಆಡಿದ ಮೊದಲ ಮಾತು ಬೇಸಾಯಕ್ಕೆ ಸಂಬಂಧಿಸಿದ್ದು. ನಿಮ್ಮ ಆಚೆ ಬೇಲಿ ಕಡೆ 6 ಮರ ಸುಳಿ ಒಡೆಯೋ ಹಾಗಿದೆ. 2 ಸೇರು ಅಡಿಗೆ ಉಪ್ಪು ತುಂಬಿ ನೀರು ಕುಡಿಸಬೇಕು. ಅಂದು ನನ್ನೊಳಗೊಂದು ವಿಸ್ಮಯ ಸೃಷ್ಟಿಸಿಬಿಟ್ಟ. ಅದರಿಂದ ಸುಧಾರಿಸಿಕೊಳ್ಳುತ್ತಿರುವಾಗಲೇ ಈಗ ಹೊಸ ಥರ ಔಷಧಿ ಬಂದಿದೆ, ಹಾಕಿಬಿಟ್ರೆ ತೆಂಗಿಗೆ ಹೊಡೆಯೋ ಕೀಟ ಹತ್ತಿರ ಬರೋದಿಲ್ಲ. ಹಾಸನಕ್ಕೋ ತಿಪಟೂರಿಗೋ ಹೋದಾಗ ನಾನೇ ತಂದ್ಕೊಡ್ತೀನಿ ತಡೀರಿ ಅಂತ ಕಲ್ಚಪ್ಪಡಿ ಮೇಲೆ ಕೂತ್ಕೊಂಡ. ನಾನು ನಿಂತೇ ಇದ್ದೆ. ನನ್ನ ಮಗಳನ್ನು ಮದುವೆಯಾಗಿ ಅವಳನ್ನು ಬಿಟ್ಟು ಅವಳು ಒಬ್ಬಳೇ ಚನ್ನರಾಯಪಟ್ಟಣದಲ್ಲಿ ಉಪಾಧ್ಯಾಯಿನಿಯಾಗಿ ಜೀವನ ಮಾಡಿಕೊಂಡಿದ್ದು, ಅವಳಿಂದ ಒಂದೇ ಊರಿನಲ್ಲಿದ್ದ ನಮ್ಮಿಂದ ದೂರವಾಗಿದ್ದ ಅವನು ಅದ್ಯಾವುದೂ ಆಗಿಯೇ ಇಲ್ಲವೆಂಬಷ್ಟು ಸಹಜತೆಯನ್ನು ತೋರ್ಪಡಿಸುತ್ತಾ ಕೊಳದ ಪಕ್ಕದ ಕಲ್ಲು ಚಪ್ಪಡಿಯ ಮೇಲೆ ಚಕ್ಕಲ ಮಕ್ಕಲ ಹಾಕಿ ಕೂತುಕೊಂಡ. ನಾನು ಕೂರಲಿ ಎಂಬ ಇಂಗಿತ ಅದು. ಆಮೇಲೆ ನೇರ ವಿಷಯಕ್ಕೆ ಬಂದ. ನೋಡಿ, ನಂಗೆ ಟೈಮ್ ಇಲ್ಲ.
ಕಂಚಿ ಕಳ್ಳ ಅಂತ ಊರೂರಿಗೆ ಗೊತ್ತು. ಜನಗಳೆಲ್ಲ ಬಿಸಿಲಿನಲ್ಲಿ ಗೇದು ನೀರು ಹೊಯ್ದು ಸೊಸಿ ಬೆಳೆಸಿ ಫಲ ಬಿಡೋ ಮರ ಮಾಡೋದು. ಇವನು ಊರ ತೋಟಗಳೆಲ್ಲ ಮಾಲೀಕನಾಗಿ ಗೊನೆ ಇಳಿಸ್ಕೊಂಡು ಹೋಗೋದು. ಈ ಊರಿನಲ್ಲಿ ಒಬ್ಬ ಗಂಡಸು ಅವನನ್ನು ಹಿಡಿಲಿಲ್ಲ. ಚನ್ನರಾಯಪಟ್ಟಣದಲ್ಲಿ ಇದ್ಕೊಂಡು ದರ್ಬಾರ್ ಮಾಡೋ ಒಬ್ಬ ಪೊಲೀಸನು ಬಂದು ಅವನಿಗೆ ಬುದ್ಧಿ ಹೇಳಲಿಲ್ಲ. ನಮ್ಮ ಕಷ್ಟ ಕೇಳಲಿಲ್ಲ. ಈ ಅನ್ಯಾಯ ಎಷ್ಟು ದಿನ ನಡಿಬೇಕಾಗಿತ್ತು? ನಾನು ಅವನನ್ನು ತೆಗೆದುಹಾಕಿದ್ದು ನಿಜ. ಪೊಲೀಸ್ನವರು ನನ್ನ ಹುಡುಕ್ತಾ ಇರೋದು ಈ ಊರಿನಲ್ಲಿರೋದು ನಿಜ. ಅವ್ರು ನನ್ನ ಹಿಡಿಯೋ ಮೊದಲು ನಾನೇ ಚನ್ನರಾಯಪಟ್ಟಣಕ್ಕೆ ಹೋಗಿ ಸ್ಟೇಷನ್ಗೆ ಒಪ್ಪಿಸ್ಕೊತೀನಿ. ನೀವು ಕೋರ್ಟಿಗೆ ಬಂದು ನನ್ನ ಪರವಾಗಿ ಒಂದು ಸಾಕ್ಷಿ ಹೇಳಿ ನನ್ನನ್ನು ಬಚಾವ್ ಮಾಡಿಸಿ. ನಾನು ಖಂಡಿತ ನಿಮ್ಮನೆಗೆ ಬಂದು ನಾನು ಮಾಡಿದ ತಪ್ಪು ಅಂತ ನಿಮ್ಮೆದುರಿಗೆ ಸಾವಿತ್ರಿಗೆ ಹೇಳಿ ಕರ್ಕೊಂಡು ಹೋಗಿ ಸಂಸಾರ ಮಾಡ್ತೀನಿ. ಹಿಂದೆ ಮಾಡಿದ ಹಾಗೆ ಮುಂದೆ ಎಂದು ಮಾಡೋಲ್ಲ. ಇಷ್ಟು ಹೇಳಿ ಸುಮ್ಮನೆ ಕುಳಿತ. ಅವನ ಕಣ್ಣುಗಳು ನನ್ನ ದೃಷ್ಟಿಯನ್ನು ಸಂಧಿಸಿ ಪಟ್ಟು ಹಾಕಿ ಹಿಡಿದಂತೆ ದೃಢವಾಗಿದ್ದವು. ಅವನಾಗಲೇ ನನ್ನ ಅಂತರಂಗದ ದುರ್ಬಲ ಸ್ಥಾನವನ್ನು ಮೀಟಿದ್ದನೆ. ಮೀಟಲು ಪ್ರಯತ್ನಿಸಿದ್ದ. ಆದರೆ ನಾನು ದುರ್ಬಲನಾಗಿರಲಿಲ್ಲ. ಮನಸ್ಸಿನೊಳಗೆ ನಕ್ಕೆ. ನನ್ನಿಂದ ಯಾವ ಪ್ರತಿಕ್ರಿಯೆಯೂ ಮೂಡದಿದ್ದುದನ್ನು ಗಮನಿಸಿದ ನಂತರ, ಅಥವಾ ನನಗೇ ಗೊತ್ತಿಲ್ಲದ ಪ್ರತಿಕ್ರಿಯೆಯನ್ನು ನನ್ನ ಮುಖವು ಬಿಟ್ಟುಕೊಟ್ಟಿತು. ಅವನು ಮಾತನ್ನು ಮುಂದುವರಿಸಿದ. ನಾನಂತೂ ಸ್ಟೇಷನ್ಗೆ ಹೋಗಿ ನನ್ನನ್ನು ನಾನು ಒಪ್ಪಿಸ್ಕೊಳ್ಳೋದು ನಿಜ. ಆಮೇಲೆ ನನ್ನನ್ನು ಉಳಿಸ್ಕೊಳ್ಳೋದು ನಿಮ್ಮ ಧರ್ಮ ಅಲ್ವೇ? ಬರೀ ನಿಮ್ಮ ಮಗಳ ಸಂಸಾರದ ದೃಷ್ಟಿಯಿಂದ ಅಲ್ಲ, ಗ್ರಾಮದ ಸಮಸ್ತರಿಗೂ ಕಂಟಕವಾಗಿದ್ದ ಒಬ್ಬ ದುಷ್ಟ ಜಂತುನ ತೆಗೆದುಹಾಕಿದವನ್ನ ಪಾರು ಮಾಡೋ ದೃಷ್ಟಿಯಿಂದ. ಇನ್ನೇನೂ ಅಲ್ಲ. ಅವತ್ತು ರಾತ್ರಿ ಒಂದು ವ್ಯವಹಾರ ನಿಮಿತ್ತ ನನ್ನ ಜೊತೆಯಲ್ಲಿ ನೀವು ತಿಪ್ಪಟೂರಿಗೆ ಹೋಗಿದ್ರಿ. ಆ ರಾತ್ರಿ ನಾನು ನೀವು ಒಟ್ಟಿಗೆ ನಿಮ್ಮ ಬೀಗ ನಾಗಪ್ಪನವ್ರ ಮನೇಲಿದ್ವಿ. ಅದರ ಮಾರನೇ ಸಂಜೆ ತನಕ ನಾವು ತಿಪ್ಪಟೂರಿನಲ್ಲೇ ಅವ್ರ ಮನೆಯಲ್ಲಿ ಜೊತೆಯಲ್ಲಿದ್ವು. ನಾನು ಅಲ್ಲಿಂದ ಕೆಲಸದ ಮೇಲೆ ಅರಸೀಕೆರೆಗೆ ಹೋದೆ. ನೀವು ಊರಿಗೆ ಬಂದ್ರಿ. ನೀವು ಕೋರ್ಟಿಗೆ ಬಂದು ಇಷ್ಟನ್ನು ಸಾಕ್ಷಿಯಾಗಿ ಹೇಳಿದ್ರೆ ಸಾಕು, ಇವರಿಬ್ಬರು ತಮ್ಮನೇಲಿದ್ದದ್ದು ನಿಜ ಅಂತ ನಿಮ್ಮ ಬೀಗರು ಬಂದು ಹೇಳ್ತಾರೆ. ನಾಗಪ್ಪ ಸುಳ್ಳು ಸಾಕ್ಷಿ ಹೇಳ್ಬೋದು, ಆದರೆ ನಾನು ಹೇಳ್ತೀನಿ ಅಂತ ಭಾವಿಸೋದಕ್ಕಾದರೂ ಇವನಿಗೆ ಯಾಕೆ ಸಾಧ್ಯವಾಯಿತು ಅಂತ ನಾನು ಗೊಂದಲಕ್ಕೆ ಸಿಕ್ಕಿಬಿದ್ದೆ. ಅವನು ಮುಂದುವರಿಸಿದ. ಅವರು ಬಂದು ಹೇಳೋದಂತೂ ನಿಶ್ಚಯವಾಗಿದೆ. ಲಗತ್ತಿಗೆ ನಿಮ್ಮ ಸಾಕ್ಷಿ ಇದ್ದರೆ ಹೆಚ್ಚು ಬಲ ಅಂತ ನಮ್ಮ ಲಾಯರ್ ಹೇಳಿದ್ದಾರೆ. ನಿಮ್ಮ ಹತ್ರ ಮುಚ್ಚುಮರೆ ಯಾಕೆ? ನಿಮ್ಮ ಮಾತು ಅಂದರೆ ಧರ್ಮದ ಮಾತು ಅಂತ ಜಡ್ಜ್ಗಳು ನಂಬ್ತಾರಂತೆ. ನಿಮ್ಮ ಹೆಸರು ಜಡ್ಜ್ಗಳಿಗೆ ಗೊತ್ತಿದೆಯಂತೆ. ನಿಮ್ಮೊಂದು ಸಾಕ್ಷಿ ಉಳಿದ 10 ಸಾಕ್ಷಿಗೆ ಸಮವಂತೆ. ನನಗೆ ಜೈಲಾಗೋದು ನ್ಯಾಯ ಅಂತೀರೋ, ಅಥವಾ ಪ್ರತಿ ರಾತ್ರಿಯೂ ಕಂಡೋರು ಪದಾರ್ಥ ನುಂಗ್ತಿದ್ದ ಕಳ್ಳನನ್ನು ತೆಗೆದ ನನ್ನ ರಕ್ಷಿಸ್ಬೇಕಂತೀರೋ? ನಿಮಗೆ ನಾನು ಧರ್ಮ ಹೇಳ್ಕೊಡ್ಬೇಕಾಗಿಲ್ಲ. ಕೆಲವು ವಿಷಯದಲ್ಲಿ ನಾನು ಕೆಟ್ಟ ಕೆಲಸ ಮಾಡಿದ್ದೀನಿ, ಒಪ್ಕೋತೀನಿ. ಆದರೆ ಕಂಚಿನ ತೆಗೆದಿದ್ದು ತಪ್ಪಲ್ಲ. ಅವನು ನಿಮ್ಮ ತೋಟದಲ್ಲೂ ಏನೂ ಮಾಡದೇ ಇರಬಹುದು ಎಂದು ಸುಮ್ಮನಾದ. ಇದರ ಮೇಲೆ ನಿಮಗೆ ತೋಚಿದ ಹಾಗೆ ಮಾಡಿಕೊಳ್ಳಿ ಅನ್ನುವಂಥ ದಿಟ್ಟ ನೋಟ ಅಲ್ಲಿ ಮೂಡಿತು. ಅವನು ಮತ್ತೆ ಮಾತಾಡಿದ. ನೋಡಿ, ಮಳಲಿ ವೆಂಕಟರಾಮಯ್ಯನವರು ಮೊದಲೇ ಹೇಳಿದ್ದಾರೆ, ಇದೇನು ಮೊದಲೇ ನಿಶ್ಚಯಿಸಿ ಪೂರ್ವಭಾವಿ ದ್ವೇಷದಿಂದ ಮಾಡಿದ ಕೊಲೆಯಲ್ಲ. ತನ್ನ ತೋಟದಲ್ಲಿ ಕಷ್ಟಪಟ್ಟು ಬೆಳೆದದ್ದನ್ನು ಕಳ್ಳ ಕದಿಯುವಾಗ ತಡೆಯೋಕೆ ಹೋಗಿ ಅಕಸ್ಮಾತ್ತಾಗಿ ಅದು ಸಾವು. ಅದರಲ್ಲಿ ಅವನ ಬದಲು ನಾನೇ ಸಾಯಬಹುದಾಗಿತ್ತು. ಆದರೆ ನನಗೆ ಶಿಕ್ಷೆಯಾದರೂ 5 ವರ್ಷ. ಇಲ್ಲಿರೋದ್ರ ಬದಲು ಅಲ್ಲಿದ್ದು ಬನ್ನಿ. ಆದರೆ ಪ್ರಶ್ನೆ ಅಂದರೆ, ನನ್ನನ್ನು ಉಳಿಸೋದು ನಿಮ್ಮ ಧರ್ಮವೋ, ಕಂಚಿ ಅಂತ ಕಳ್ಳ ಊರನ್ನ ಸೂರೆ ಹೊಡೆದುಕೊಂಡು ಬಿಡೋದು ಧರ್ಮವೋ? ಅದನ್ನು ನಿಶ್ಚಯಿಸಿ. ನೀವೇನಾದರೂ ಇದುವರೆಗೆ ಒಂದು ದಿನವಾದರೂ ಕಂಚಿನ ಕರೆದು ನೀನು ಮಾಡ್ತಿರೋ ತಪ್ಪು ಅಧರ್ಮ ಅಂತ ಬುದ್ಧಿ ಹೇಳಿ ಅವನನ್ನು ಪರಿವರ್ತನೆ ಮಾಡಿದ್ರಾ? ಅದು ಮಾಡಲಿಲ್ಲ. ನಿಮ್ಮ ಪ್ರವೃತ್ತಿಗೆ ಸ್ವಭಾವಕ್ಕೆ ತಕ್ಕ ಹಾಗೆ ನೀವು ಅವನೊಳಗೆ ಕಳ್ಳನನ್ನು ಇಲ್ವಾಗಿಸ್ಬೇಕಾಗಿತ್ತು. ಅಲ್ಲಿ ಲೋಪ ಮಾಡಿದ್ರಿ. ಈಗ ನನ್ನ ಪ್ರವೃತ್ತಿ ಸ್ವಭಾವಕ್ಕೆ ತಕ್ಕ ಹಾಗೆ ನಾನು ಅವನೊಳಗಿನ ಕಳ್ಳನನ್ನು ಇಲ್ಲ ಅನ್ನಿಸಿದೆ. ನನ್ನನ್ನು ಉಳಿಸದಿದ್ದರೆ ನೀವು ಕಂಚೆ ಕಳ್ಳತನನ ಸಮರ್ಥಿಸಿದ ಹಾಗೆ ಎಂದು ಹೇಳಿ ಎದ್ದು ನಿಂತ. ದಿಟ್ಟ ಧ್ವನಿಯಲ್ಲಿ, ನಾನು ದೈನ್ಯದಿಂದ ನಿಮ್ಮನ್ನು ಕೇಳೋಕೆ ಬಂದಿಲ್ಲ. ನಿಮ್ಮ ಧರ್ಮ ಏನು ಅಂತ ನೀವು ತೀರ್ಮಾನ ಮಾಡ್ಕೊಳ್ಳಿ. ನನ್ನ ಮಾತಿಗೆ ನಾನು ಬದ್ಧ ಎಂದು ಹೇಳಿ ಹಿಂದಿರುಗಿ ಉದ್ದುದ್ದ ಹೆಜ್ಜೆ ಹಾಕಿಕೊಂಡು ತೆಂಗಿನ ಮರಗಳ ನಡುವಿನ ಬದುವಿನ ಮೇಲೆ ನಡೆದು ಹೊಳೆ ಬಾಗಿಲಿನ ಕಡೆಗೆ ಹೋದ. ನಿಯಂತ್ರ ಆ ದಿನದಿಂದ, ಅದು ಗುರುವಾರ ಅಮಾವಾಸ್ಯೆ, ನನಗೆ ಸ್ಪಷ್ಟವಾಗಿ ನೆನಪಿದೆ. ನನ್ನಲ್ಲಿ ಎಂತಹ ಧರ್ಮ ಸಂಕಟ ಹುಟ್ಟಿತು, ಯಾವ ಯಾವ ದಿಕ್ಕಿನಲ್ಲಿ ನನ್ನ ಮನಸ್ಸು ಧರ್ಮವನ್ನು ಅನುಸರಿಸಿ ತೊಳಲಿತು ಎಂಬುದನ್ನು ನಾನು ನಿನಗೆ ತುಸು ವಿವರವಾಗಿಯೇ ಹೇಳಬೇಕು. ಅವನು ನನ್ನ ಮುಂದೆ 2 ರೂಪದ ಥಳಥಳನೆ ಹೊಳೆಯುವ ಪ್ರಲೋಭಗಳ ಚೆಲ್ಲಿದ. ನಾನು ಬಗ್ಗೆ ಗೆತ್ತಿಕೊಳ್ಳಲಿ ಎಂಬ ಸ್ಪಷ್ಟ ಉದ್ದೇಶದೊಂದಿಗೆ. ಕಂಚಿಯನ್ನು ಅವನು ಕೊಂದದ್ದು ಜನಹಿತಕ್ಕಾಗಿ ಎಂಬ ಧರ್ಮ ರೂಪದ ಪ್ರಲೋಭ 1. ಬಿಡುಗಡೆಯಾಗಿ ಬಂದ ನಂತರ ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮೆದುರಿಗೆ ನಿಮ್ಮ ಮಗಳ ಕ್ಷಮೆ ಕೇಳಿ ಕರೆದುಕೊಂಡು ಹೋಗಿ ಸಂಸಾರ ಮಾಡ್ತೀನಿ ಎಂಬ ಕರುಳನ್ನು ಪ್ರಚೋದಿಸುವ ಪ್ರಲೋಭ 2. ಅದರ ಮರುದಿನ ಎಂದರೆ ಶುಕ್ರವಾರ ಅವನು ಚನ್ನರಾಯಪಟ್ಟಣಕ್ಕೆ ಪೊಲೀಸ್ ಸ್ಟೇಷನ್ಗೆ ರಾಜಗಂಭೀರ ಹೆಜ್ಜೆಯಲ್ಲಿ ಹೋಗಿ, ನೀವು ನನ್ನನ್ನು ಹುಡುಕಿಸ್ತಿದ್ದೀರಂತೆ, ಸುದ್ದಿ ತಿಳಿದ ತಕ್ಷಣ ಈಗ ಬಂದಿದ್ದೀನಿ. ನ್ಯಾಯ ಚಕ್ರದ ಚಲನೆ ಆರಂಭವಾಗಲಿ. ನಾನು ಕಾನೂನಿನಂತೆ ಬಂದಿದ್ದೇನೆ, ನೀವು ಕಾನೂನಿನಂತೆ ನಡೆದುಕೊಳ್ಬೇಕು.
ಯಾಕೆಂದರೆ ನನ್ನ ಹೆಸರು ಮಂಜಯ್ಯ ಎಂಬ ಆತ್ಮವಿಶ್ವಾಸದಿಂದ ಮುಗುಳ್ನಕ್ಕನಂತೆ. ಇದಾದ 2 ವಾರದ ನಂತರ ಎಂದು ಅವತ್ತು ಗುರುವಾರ ನಮ್ಮ ಜಿಲ್ಲೆಗೆ ಭಾರಿ ಎನಿಸಿದ ಲಾಯರ್ ಮಳಲಿ ವೆಂಕಟರಾಮಯ್ಯನವರು ನಮ್ಮೂರಿಗೆ ಬಂದರು. ಕಂಚಿಯ ಕೊಲೆಯಾದ ಮಂಜಯ್ಯನ ತೋಟವನ್ನು 2 ಗಂಟೆಗೆ ಮೀರಿ ಪರೀಕ್ಷೆ ಮಾಡಿದರಂತೆ. ಕಂಚಿಯ ಹೆಂಡತಿ ಲಕ್ಕುವಿನ ಮನೆಗೂ ಹೋಗಿ ಏಕಾಂತದಲ್ಲಿ ಅವಳೊಡನೆ ಮಾತನಾಡಿದರಂತೆ. ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಬಂದರು. ಅತಿಥಿಯನ್ನು ನನ್ನ ಮಗ ರಾಮಕೃಷ್ಣ ತುಂಬ ಗೌರವದಿಂದ ಕಂಡು ತೋಟದಲ್ಲಿದ್ದ ನನಗೆ ಆಳಿನ ಕೈಲಿ ಹೇಳಿ ಕಳಿಸಿದ. ದೊಡ್ಡ ಅತಿಥಿಗಳೆಂದು ಸೊಸೆ ಸುಕನ್ಯಾ ವಿಶೇಷ ಅಡುಗೆ ಮಾಡಿದ್ದಳು. ಅನ್ನದ ಸಾರು, ಪಲ್ಯ, ಗೊಜ್ಜು, ಮೊಸರು, ರಾಗಿ ಮುದ್ದೆ ಇಲ್ಲ. ಊಟವಾದ ನಂತರ ಮುಂದಲಿಗೆ ಮೇಲೆ ಕೂತು ತಾಂಬೂಲ ಹಾಕುವಾಗ ಅಡ್ವೊಕೇಟರು ಮಂಜಯ್ಯ ನನ್ನ ಮುಂದೆ ಇದ್ದ 2 ಪ್ರಲೋಭಗಳ ಜೊತೆಗೆ ಸುಳ್ಳಿನ ಸಮರ್ಥನ ರೂಪವಾದ ಇನ್ನೊಂದನ್ನು ಎದುರುಗಿಟ್ಟರು. ರಾಮಕೃಷ್ಣನೂ ಎದುರುಗಿದ್ದ. ಅಡುಗೆ ಮನೆಯಲ್ಲಿದ್ದ ಸೊಸೆ ಸುಕನ್ಯೆಗೆ ಕೇಳಿಸುವಷ್ಟು ಮಟ್ಟದ್ದಾಗಿತ್ತು. ಗುಟ್ಟನ್ನು ಸೂಚಿಸಲೆಂದು ತಗ್ಗಿಸಿದ ದನಿ. ಅವರ ಮಾತಿನ ಮೊದಲ ಅಂಶ ಮಂಜಯ್ಯನ ಕಚ್ಚೆ ಭದ್ರವಾಗಿಲ್ಲ ಅನ್ನೋದು ನಿಜ. ಆತ್ಮಗೌರವವುಳ್ಳ ಯಾವ ಹೆಂಡತಿ ಇದನ್ನು ಸಹಿಸಿಕೊಂಡಿರ್ತಾಳೆ? ಅದರಲ್ಲೂ ಸತ್ಕೂಲ ಪ್ರಸೂತೆಯಾಗಿ ಮಹಾಲಕ್ಷ್ಮಿಯಂತೆ ಸ್ಫುರದ್ರೂಪಿಯಾದ ನಿಮ್ಮ ಮಗಳು ತಾನೇ ಹೇಗೆ ಸಹಿಸಿಕೊಂಡಾಳು? ಯಾಕೆ ಸಹಿಸಿಯಾಳು? ಯಾಕೆ ಸಹಿಸಬೇಕು ಅಂತ ನ್ಯಾಯವಾದಿಯಾಗಿ ನಾನೇ ಕೇಳ್ತೀನಿ. ನನ್ನ ಮಗಳ ಗಂಡ ಹೀಗೆ ಮಾಡಿದರೆ ನಾನು ಬಿಡ್ತಿರ್ಲಿಲ್ಲ. ಆದರೆ ಪರಮೇಶ್ವರನವರೇ, ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಪ್ರಪಂಚ ಸಂಕಟ ಬಂದಾಗ ಎಂಥ ನೀಚನಿಗೂ ಆತ್ಮನಿರೀಕ್ಷಣೆ ಉಂಟಾಗುತ್ತೆ. ತನ್ನ ಕೊಳಕನ್ನು ತೊಳ್ಕೊಳ್ಳೋ ಬಯಕೆ ಆಗುತ್ತೆ. ಮಂಜಯ್ಯನ ಲಾಕಪ್ನಲ್ಲಿ ಒಟ್ಟು 5 ಬಾರಿ ನೋಡಿದೆ. ಒಂದು ಸಲವೂ ಅವನು 5 ಸಲವೂ ಅವನು ಕಣ್ಣೀರು ಹಾಕ್ಕೊಂಡ. ನಾನು ಅವನ್ನ ಬಚಾವ್ ಮಾಡಿಸ್ಲಿ ಅಂತ ಅಲ್ಲ, ಪಶ್ಚಾತ್ತಾಪದಲ್ಲಿ ಕುದಿದು ಹೊರಬರುತ್ತಿರೋ ಕಣ್ಣೀರು ಅದು. ಇಂಥ ಹೆಂಡತಿಗೆ, ಇಂಥ ಮಾವನಿಗೆ, ಇಂಥ ಭಾವಮೈದುನರಿಗೆ ನಿಷ್ಠೆಯಿಂದ ನಡ್ಕೊಳ್ದಿದ್ದರಿಂದಲೇ ನನಗೆ ಕೂನಿ ಮಾಡೋ ದುರ್ಬುದ್ಧಿ ಬಂತು. ನನಗೆ ಶಿಕ್ಷೆ ಆಗಲೇಬೇಕು, ನೀವು ನನ್ನನ್ನು ಬಿಡಿಸ್ಬೇಡಿ ಅಂತ ಕೈ ಹಿಡಿದು ಕೇಳ್ದ. ಲಾಕಪ್ಪಿಗೆ ಹೋಗೋ ತನಕ ಅವನು ಮೊದಲಿನ ಮಂಜಯ್ಯ ಆಗಿದ್ದ. ಲಾಕಪ್ಪಿನ ವಾತಾವರಣ ಅನುಭವದಲ್ಲಿ ಅವನೊಳಗೆ ನೈತಿಕ ಮಾರ್ಪಾಟಾಗಿ ಹೋಗಿದೆ. ಈ ಮಾತು ರಾಮಕೃಷ್ಣನ ಮೇಲೆ ಪರಿಣಾಮ ಬೀರಿತು. ಅಡುಗೆ ಮನೆಯಲ್ಲಿದ್ದ ಸುಕನ್ಯೆಯ ಮೇಲೂ ಬೀರಿತೆಂದು ಅನಂತರ ಅವಳು ತನ್ನ ಕೈಯಲ್ಲಿ ಆಡಿದ ಮಾತಿನಿಂದ ತಿಳಿಯಿತು. ಆದರೆ ಮಂಜಯ್ಯನ ವಿಷಯದಲ್ಲಿ ಲಾಯರ್ ಮಾಡಿದ ಶಿಫಾರಸನ್ನು ನಂಬುವುದು ನನಗಂತೂ ಸಾಧ್ಯವಿರಲಿಲ್ಲ. ಲಾಯರ್ 2ನೇ ಪಾಯಿಂಟಿಗೆ ಬಂದರು. ನೋಡಿ, ನಾನು 40 ವರ್ಷ ವಕೀಲಿ ಮಾಡಿದ್ದೀನಿ. ಈ ಜಿಲ್ಲೆಯಲ್ಲಿ ಮಾತ್ರವಲ್ಲ, ತುಂಬ ಕಷ್ಟವಾದ ಕೂನಿ ಕೇಸ್ಗಳಿದ್ರೆ ಸಲಹೆ ಕೇಳೋಕ್ಕೆ ಅಂತ ಬೇರೆ ಬೇರೆ ಸೆಷನ್ ಕೋರ್ಟ್ಗಳ ವಕೀಲರು ನನ್ನ ಹತ್ರ ಬರ್ತಾರೆ. ಇನ್ನೂ ಮುಖ್ಯವಾದ ಕೇಸ್ಗಳಿದ್ರೆ ಬಂದು ನಡೆಸ್ಕೊಡಿ ಅಂತ ದೂರದಿಂದ ಬಂದು ಕರೀತಾರೆ. ಈ ಅನುಭವದಿಂದ ಹೇಳ್ತೀನಿ, ಕೂನಿ ಆಗುತ್ತವಲ್ಲ, ಅವುಗಳಲ್ಲಿ 100ಕ್ಕೆ 90 ಭಾಗದವು ನ್ಯಾಯವಾಗಿ ಆಗಿರುತ್ತೆ. ಎಂಥ ಶಿಕ್ಷೆ ಕಾದಿದೆ ಅನ್ನೋ ತಿಳಿದು ಕೂನಿ ಮಟ್ಟಕ್ಕೆ ಹೋಗೋನಿಗೆ ಅಷ್ಟೇ ತೀವ್ರವಾದ ಅನ್ಯಾಯವಾಗಿರಬೇಕು ತಾನೆ. ಕಾನೂನಿನ ಪ್ರಕಾರ ಆ ಅನ್ಯಾಯವನ್ನು ಪರಿಹರಿಸ್ಕೊಳ್ಳೋದು ಅಸಾಧ್ಯವಾದ್ದರಿಂದಲೇ ಮನುಷ್ಯರು ತಾವೇ ಶಿಕ್ಷೆ ಮಾಡೋಕೆ ಹೊರಡ್ತಾರೆ. ಕಂಚಿ ಪ್ರತಿಯೊಬ್ಬರ ತೋಟದಲ್ಲೂ ಕದೀತಿದ್ದ ಅಂತ ನಿಮ್ಗೆ ಗೊತ್ತಿದೆ. ಊರಿನವರು ಪೊಲೀಸ್ನವ್ರಿಗೆ ಫಿರ್ಯಾದು ಮಾಡಿದ್ರು ಅನ್ನಿ, ಅವ್ನು ಕದ್ದ ಅನ್ನೋದಕ್ಕೇನು ಸಾಕ್ಷಿ? ಮಾಲ್ ಸಮೇತ ಯಾವತ್ತಾದರೂ ಹಿಡಿದಿದ್ದೀರಾ ಅಂತ 28 ಅಸಾಧ್ಯವಾದ ಪ್ರಶ್ನೆ ಕೇಳ್ತಾರೆ. ಇನ್ನು ಈ ಕಳ್ಳನನ್ನು ಪರಿವರ್ತಿಸೋದು ಹೇಗೆ? ಇದರಲ್ಲಿ ಮನಸ್ಸಿಗೆ ಸಂಬಂಧಿಸಿದ ಇನ್ನೊಂದು ಸಂಗತಿ ಇದೆ. ನಿಮ್ಮ ತೋಟದಲ್ಲಿ 50 ತೆಂಗಿನಕಾಯಿ ಹೋದರೆ ಬರೀ 50 ತೆಂಗಿನಕಾಯಿ ಬೆಲೆ ನಷ್ಟದ ಪ್ರಶ್ನೆ ಇರೋಲ್ಲ. ನನ್ನ ತೋಟದ ಬೇಲಿ ಬಾಗಿಲು ಬೀಗ ಹಾಕಿದ್ರು ನನ್ನ ಭೂಮಿಯನ್ನು ಇವನು ಪ್ರವೇಶ ಮಾಡಿದ್ನಲ್ಲ, ಆದ್ದರಿಂದ ನಾನು ನಪುಂಸಕನಾದನಲ್ಲ ಅನ್ನೋ ಅನುಮಾನ ಯಾರಿಗಾದರೂ ಆಗುತ್ತೆ. ಕಳ್ಳನನ್ನು ಕತ್ತರಿ ಹಾಕೋದು ಇಂಥ ಅವಮಾನದಿಂದ. ಗೋಪಾಳದ 50-60 ಕಾಯಿ ಹೋಯ್ತಲ್ಲ ಅಂತಲ್ಲ. ಮಂಜಯ್ಯ ಬಿಸಿ ರಕ್ತದ ಮನುಷ್ಯ. ಅದಕ್ಕೆ 2 ದಿನ ಮೊದಲು ಕಂಚಿ ಇವನು ತೋಟ ಪ್ರವೇಶ ಮಾಡಿದ್ನಂತೆ. ಅವತ್ತು ಹೋಗಿ ಇವನು ಕಾಯ್ತಿದ್ದ. ಮಂಜಯ್ಯ ಊರಲ್ಲಿರಲಿಲ್ಲ ಅಂತ ತಿಳ್ಕೊಂಡು ಇವನು ಹೋಗಿ ಅವನ್ನ ಸೆಣಿಸ್ದ. ನಡುರಾತ್ರಿ ಕತ್ಲು, ಊರಾಚೆ ತೋಟದಲ್ಲಿ ಒಂಟಿಯಾಗಿ ಕಂಚಿ ಅಂತವನ್ನ ಸೆಣಸೋ ಗುಂಡಿಗೆ ಊರಲ್ಲಿ ಬೇರೆ ಯಾರಿಗಿತ್ತು? ಆ ಸೆಣಸಾಟದಲ್ಲಿ ಕಂಚಿಯ ಬದಲು ಮಂಜಯ್ಯನ ಸಾಯ್ಬೋದಿತ್ತಲ್ವಾ? ಇದನ್ನು ಕೂನಿ ಅಂತ ಹೇಗೆ ಹೇಳ್ತೀರಿ? 3ನೇದು ನಮ್ಮ ನ್ಯಾಯ ವಿಧಾನಕ್ಕೆ ಸಂಬಂಧಿಸಿದ್ದು. ಕಂಚೆ ಕಳ್ಳ ಅಂತ ಕಂಪ್ಲೇಂಟ್ ಮಾಡಿದರೆ ಸಾಕ್ಷಿ ಏನು, ಪುರಾವೆ ಏನು ಅಂತ ಕೇಳ್ತಾರಲ್ವಾ? ಅವರಿಗೆ ಸ್ಥಳದ ಮಾಹಿತಿ ಏನು ಗೊತ್ತಿರುತ್ತೆ? ಮಂಜಯ್ಯನ ವಿಚಾರಣೆ ಆಗಬಾರ್ದು ಅಂತ ನಾನು ಹೇಳೋಲ್ಲ. ನಿಜವಾದ ನ್ಯಾಯನ ಇಲ್ಲಿ ಮಾಡಬೇಕು. ಈ ಊರಲ್ಲಿ ಈ ಬಿಳಿಕೆರೆಯ ಗ್ರಾಮದ ಶಿವಾಲಯದ ದೊಡ್ಡ ಪೌಳಿಯಲ್ಲಿ ಗ್ರಾಮ ಸಮಸ್ತರ ಸಮ್ಮುಖದಲ್ಲಿ ನಿಮ್ಮಂಥ ಒಂದೇ ಒಂದು ಸುಳ್ಳು ನಾಲ್ಗೆಯಲ್ಲಿ ಇದುವರೆಗೆ ನುಡಿಯದಂತಿರುವ ರುಜು ಸ್ವಭಾವದ ಸಾತ್ವಿಕರ ಯಜಮಾನಿಕೆಯಲ್ಲಿ ಆದ ತಪ್ಪು, ತಪ್ಪಿನ ಪ್ರಮಾಣ, ತಪ್ಪಿನ ಸಂದರ್ಭ, ತಪ್ಪಿಗೂ ಶಿಕ್ಷೆಗೂ ಇರಬೇಕಾದ ತೋಲನ ಮೊದಲಾದವನ್ನೆಲ್ಲ ಪರಿಗಣಿಸಿ ಮಾಡೋ ಶಿಕ್ಷೆ ಸಮ್ಮತವಾಗಿರುತ್ತೆ. ಬೇಕಾದರೆ ಶಿವಾಲಯದ ಪೌಳಿಯ ಮುಂದಿನ ದೊಡ್ಡ ಆಲದ ಮರಕ್ಕೆ ಅವನ ನೇಟ್ ಕಟ್ಟಿಸಿ ಅಂತ ನೀವು ತೀರ್ಮಾನ ಕೊಟ್ಟರೆ ಆಗ್ಬೋದು.
ಏನೂ ಗೊತ್ತಿಲ್ಲದೆ ದೂರದ ಪಟ್ಟಣದ ಕೋರ್ಟ್ನಲ್ಲಿ ಕೂತು ರೆಕಾರ್ಡ್ ನೋಡಿ ಶಿಕ್ಷೆ ಮಾಡೋ ಕೋರ್ಟನ್ನು ಸಾಗರದಾಚೆ ಇಂಗ್ಲೀಷ್ನವನು ಸ್ಥಾಪಿಸಿದ್ದು ಆಡೋದ್ರಲ್ಲಿ ಏನು ನಿಜ ಇಲ್ಲ, ಸುಳ್ಳು ಸುಳ್ಳು ಅಲ್ಲ. ನಮ್ಮಂಥ ಲಾಯರ್ಗಳಿಗೆ ಜೀವನೋಪಾಯ ಅಷ್ಟೇ. ಮಹಾತ್ಮ ಗಾಂಧಿಯವರು ಹೇಳಿದ್ದು ಇದನ್ನೇ, ಸ್ವದೇಶಿ ಸತ್ಯ ಅಂತ. ಆಗ ನನ್ನ ದೃಷ್ಟಿ ಗಮನಿಸಿತು. ಆ ದೊಡ್ಡ ಲಾಯರ್ ಹುಟ್ಟಿದ್ದು ಬಿಳಿ ಬಣ್ಣದ ಖಾದಿ ಪಂಚೆ, ತೊಟ್ಟಿದ್ದು ಬಿಳಿ ಖಾದಿ ಅಂಗಿ. ನಾನೇನು ಗಾಂಧಿ ಅನುಯಾಯಿ ಅಂತ ಅಲ್ಲದಿದ್ದರೂ ಆತ ಸತ್ಯಸಂಧ ಅಂತ ತಿಳಿದಿದ್ದ. ಆ ಗಾಂಧಿ ಮಹಾತ್ಮನ ಪ್ರಭಾವದಿಂದಲೇ ನನ್ನ ದೊಡ್ಡ ಅಳಿಯ ಮತ್ತಿಕೆರೆ ಸತ್ಯನಾರಾಯಣ ಯೋಗ್ಯನಾಗಿ ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸಿ ವಿವೇಕದ ದಾರಿಯಲ್ಲಿ ನಡೆದುಕೊಳ್ತಿರೋದು. ಅಂತೂ ಲಾಯರು ಇಷ್ಟು ಹೇಳಿ ಕಪ್ಪಗೆ ಹೊಳೆಯುವ ತಮ್ಮ ಕಾರಿನ ಹಿಂಬದಿಯ ದೊಡ್ಡ ಆಸನದಲ್ಲಿ ಕೂತು ಹೋದರು. ಮಂಜಯ್ಯನು ಕಂಚಿಯನ್ನು ಕೊಂದದ್ದು ಸರಿಯೋ ತಪ್ಪೋ ಎಂಬ ದ್ವಂದ್ವದಲ್ಲಿ ನನ್ನಲ್ಲಿ ಶುರುವಾಯಿತು. ಹೌದು, ನಾನು ಕಂಚಿಯನ್ನು ಪರಿವರ್ತಿಸಲು ಏನೂ ಕೆಲಸ ಮಾಡಲಿಲ್ಲ. ಅವನಿಂದ ಊರಿನ ತೋಟಗಾರರಿಗೆ ಆಗುತ್ತಿದ್ದ ನಷ್ಟವನ್ನು ತಪ್ಪಿಸಲು ನಾನೆಂದೂ ಆಲೋಚಿಸಲೂ ಇರಲಿಲ್ಲ. ಮತ್ತಿಕೆರೆ ಸತ್ಯನಾರಾಯಣನಾಗಿದ್ದರೆ ಪ್ರಯತ್ನಿಸುತ್ತಿದ್ದ. ಕಂಚಿಯ ಮನೆಗೆ ಹೋಗಿ ಅವನ ಹೆಂಡತಿಗೆ ಬೋಧನೆ ಮಾಡುತ್ತಿದ್ದ. ಮಧ್ಯಾಹ್ನದ ಬಿಸಿಲಿನಲ್ಲಿ ಅವನ ಮನೆಗೆ ಹೋಗಿ ಊಟಕ್ಕೆ ಕೂತಿದ್ದು ಅವನ ಮುಂದೆ ಕೂತು, ನೋಡಪ್ಪ, ನೀನು ಮಾಡೋದು ಅನ್ಯಾಯ, ಅಧರ್ಮ, ಇದನ್ನು ನೀನು ಬಿಡ್ತೀನಿ ಅಂತ ನಿನ್ನ ಕೈಯಲ್ಲಿ ಆಣೆ ಮಾಡೋ ತನಕ, ಅನ್ನದ ಮೇಲೆ ಆಣೆ ಹೇಳೋ ತನಕ ನಾನು ಉಪವಾಸಕ್ಕೆ ಕೂತಿರ್ತೀನಿ ಅಂತ ಸತ್ಯಾಗ್ರಹ ಮಾಡ್ತಿದ್ದ. ಕಂಚಿ ಎಂಬ ಕಳ್ಳನೊಬ್ಬ ನಮ್ಮ ಊರಿನಲ್ಲಿದ್ದಾನೆಂಬ ಅರಿವೇ ಇಲ್ಲದಾಗಿ ತನ್ನ ಪಾಡಿಗೆ ತಾನಿದ್ಬಿಟ್ಟಿದ್ದೆ. ನಮ್ಮ ತೋಟಕ್ಕೆ ಅವನು ಕಾಲಿಟ್ಟಿರಲಿಲ್ಲ, ಅದರಿಂದ ಇರಬಹುದು. ಹಗಲೆಲ್ಲ ನಾನು ತೋಟದಲ್ಲಿ ಇರುತ್ತಿದ್ದರಿಂದ ಅವನು ಬೆಳಕಿನಲ್ಲಿ ಬಂದು ತುಂಬಿದ ಗೊನೆಯ ಮರಗಳನ್ನು ಗುರುತಿಸಿಕೊಳ್ಳದೆ ರಾತ್ರಿ ಕಳವಿಗೆ ಬರೋದು ಹೇಗೆ? ಆದ್ದರಿಂದ ನಾನು ನನ್ನ ತೋಟಕ್ಕೆ ಬರಲಿಲ್ಲ. ಒಟ್ಟಿನಲ್ಲಿ ತನ್ನ ಹಿತವನ್ನು ದಾಟಿ ಇತರರ ಕಷ್ಟ ಸುಖವನ್ನು ಅರಿಯದ ಕೂಪದಲ್ಲಿ ನಾನು ಜೀವಿಸುತ್ತಿದ್ದೆ. ಮಂಜಯ್ಯ ತನ್ನ ಸಮಸ್ಯೆಯ ಮೂಲಕ ಸಮಸ್ತರ ಸಮಸ್ಯೆಯಲ್ಲಿ ಭಾಗಿಯಾದ. ಅವನ ಪರಿಹಾರ ವಿಧಾನ ತಪ್ಪಿರಬಹುದು. 4-5 ದಿನ ಹೀಗೆ ನನ್ನ ನ್ಯಾಯದ ತಕ್ಕಡಿ ಮಂಜಯ್ಯನ ಕಡೆಗೆ ವಾಲುತ್ತಿತ್ತು. ನನಗಿಂತ ಸತ್ಯನಾರಾಯಣನು ಉತ್ತಮ ರೀತಿಯಲ್ಲಿ ಜೀವನ ಮಾಡುತ್ತಿದ್ದಾನೆ ಎಂದು ಅನ್ನಿಸಿತು. ಮಗಳು ಸೀತೆ ಸತ್ತ ಮೇಲೆ ಅವನು ಇತ್ತ ಬರುವುದೇ ಅಪೂರ್ವ. ನನ್ನ ತಾಲೂಕುಗಳೇ ಬೇರೆ ಬೇರೆ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರಿಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.